ರಾಯಚೂರು ನಗರದಲ್ಲಿ ಇಂಥದ್ದೊಂದು ವಿಶಿಷ್ಟ ಆಚರಣೆ ನಡೆದಿದೆ. ಹಾಗಿದ್ರೆ ಆ ವಿಶಿಷ್ಟ ಆಚರಣೆ ಏನು? 300 ಕಾಪು ಸಮುದಾಯ ಪ್ರತಿ ವರ್ಷ ಸಾರ್ವಜನಿಕರಿಗಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸುತ್ತೆ. ಪ್ರತಿ ಮುಂಗಾರಿನ ಸಮಯದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಅಂತಲೇ ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಈಗಿನ ಪೀಳಿಗೆಯ ಮಕ್ಕಳು ನೋಡದೇ ಇರೋ ಬಹುತೇಕ ಸ್ಪರ್ಧೆಗಳು ನಡೆಯುತ್ತವೆ. ಹೀಗಾಗಿ ಕೇವಲ ರಾಯಚೂರು ಜಿಲ್ಲೆ ಜನ ಮಾತ್ರವಲ್ಲದೆ ರಾಯಚೂರು ಗಡಿಯಲ್ಲಿರೋ ಆಂಧ್ರ, ತೆಲಂಗಾಣದ ಜನ ಕೂಡ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನ ಕಣ್ತುಂಬಿಕೊಳ್ತಾರೆ. ಇನ್ನು ಇದೇ ಮುಂಗಾರು ಸಾಂಸ್ಕೃತಿಕ ಹಬ್ಬ ಈಗ ಉದ್ಘಾಟನೆಗೊಂಡು ವಿವಿಧ ಸ್ಪರ್ಧೆಗಳು ಕೂಡ ಶುರುವಾಗಿವೆ. ಅಷ್ಟಕ್ಕೂ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನ ಕಳೆದ 20 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. 3 ದಿನಗಳ ಕಾಲ ಗ್ರಾಮೀಣ ಕ್ರೀಡೆಗಳನ್ನ ಈ ಉತ್ಸವದಲ್ಲಿ ನಡೆಸಲಾಗುತ್ತೆ. ಡೊಳ್ಳು ಕುಣಿತ, ವಿವಿಧ ಕಲಾ ತಂಡಗಳ ಕುಣಿತ ಇಲ್ಲಿ ಮನಸೂರೆಗೊಳ್ಳುವಂತೆ ಮಾಡುತ್ತೆ. ಇನ್ನು ಇಲ್ಲಿ ಎತ್ತುಗಳ ಸ್ಪರ್ಧೆ ವಿಶೇಷವಾಗಿರುತ್ತೆ. ಅದರಲ್ಲೂ ಬಲಿಷ್ಠವಾದ ಎತ್ತುಗಳು ಇಲ್ಲಿ 1 ಟನ್, 1.5 ಟನ್, 2 ಟನ್ ಹೀಗೆ ಭಾರೀ ಗಾತ್ರದ ಕಲ್ಲುಗಳನ್ನು ಎಳೆಯೋ ಸ್ಪರ್ಧೆ ಕೂಡ ನಡೆಯುತ್ತೆ. ಇತ್ತ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರದ ರೈತರು ತಮ್ಮ ವಿವಿಧ ತಳಿಗಳ ಎತ್ತುಗಳ ಜೊತೆ ಈ ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಬಲಿಷ್ಠ ಎತ್ತುಗಳ ಜೊತೆ ರೈತರು ಸ್ಪರ್ಧೆಯಲ್ಲಿ ಭಾಗಿಯಾಗಿ ಎತ್ತುಗಳೊಂದಿಗೆ ಸೆಣಸಾಡೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಕುಸ್ತಿಪಟುಗಳು 24 ಜೊತೆ ಜೋಡಿಯ ಕುಸ್ತಿಗಳು ಆಯಿತು. ಇದರಲ್ಲೂ 2 ಕುಸ್ತಿಪಟುಗಳು, 2 ಜೋಡಿಗಳು, 2 ಮಕ್ಕಳ ಕುಸ್ತಿನೂ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಭುತವಾದಂಥ ಕುಸ್ತಿಪಟುಗಳು ಬಂದಿದ್ದರು. ಹೆಚ್ಚಿಗಾಗಿ ದಾವಣಗೆರೆ ಆ್ಯಂಡ್ ಬೆಳಗಾವಿಯಿಂದ ಬಂದಂಥ ಕುಸ್ತಿಪಟುಗಳು, ಅವರು ಟ್ರೈನ್ಡ್ ಆದಂಥ ಕುಸ್ತಿಪಟುಗಳು. ಅವ್ರ ಜೀವನವೇ ಆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಡಿದಂಥ ಕುಸ್ತಿಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ಅವರೆಲ್ಲರಿಗೆ ಇದು 300 ಕಾಪ್ ಸಮಾಜದಿಂದ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ. 24 ವರ್ಷದಿಂದಲೂ ಎಲ್ಲ ಕುಸ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.